ತಾಕತ್ತಿರೋ ನೋಡಿದ್ರೆ ತಾಯ್ತ ಕಟ್ಟಿಸ್ಕೋತಿರೋ, ಪವರ್ ಇರೋ ನೋಡಿದ್ರೆ ಪುತ್ತೂರು ಕಟ್ಟಾಕಿಸ್ಕೋತಿರೋ, ದಮ್ಮಿರೋ ನೋಡಿದ್ರೆ ಧರ್ಮದ ಆಸ್ಪತ್ರೆ ಕಟ್ಟಿಸ್ಕೋತಿರೋ, ಈ ಟೈಸ ನೋಡಿದ್ರೆ ಚಟ್ಟ ಚಟ್ಟ ಕಟ್ಟಿಸ್ಕೋತಿರೋ. ಇವತ್ತು ನಮ್ಮ ಮಾದೇವ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಸಿನಿಮಾ ಸೂಪರ್ ಆಗಿದ್ದಾರೆ. ನಮ್ಮ ವಿನೋದಣ್ಣ ಸೂಪರ್ ಆಗಿ ಮಾಡಿದ್ದಾರೆ, ನಮ್ಮ ಸೋನಲ್ ಮೇಡಮ್ ಸೂಪರ್ ಆಗಿ ಮಾಡಿದ್ದಾರೆ, ನಮ್ಮ ನವೀನ್ ರೆಡ್ಡಿ ಸರ್ ಸೂಪರ್ ಆಗಿ ಮಾಡಿದ್ದಾರೆ. ಜೈ ಮಾದೇವ. ಈ ಸಿನಿಮಾದಲ್ಲಿ ವಿನೋದಣ್ಣನ ಹೆಸರು ಗೊಗ್ಗಯ್ಯ, ಮೈ ನೇಮ್ ಇಸ್ ಜೈ ರಂಗಯ್ಯ. ಮೂವಿ ತುಂಬ ಚೆನ್ನಾಗಿದೆ ಸರ್. ವಿನೋದ್ ಪ್ರಭಾಕರ್ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಶ್ರೀನಗರ ಕಿಟ್ಟಿ ಅವರು ವಿಲನ್ ಆಗಿ ತುಂಬ ಚೆನ್ನಾಗಿ ಮಿಂಚಿದ್ದಾರೆ. ಶ್ರುತಿ ಮೇಡಮು ಚೆನ್ನಾಗಿ ಮಿಂಚವ್ರೆ. ಮಾಲಾಶ್ರೀ ಮೇಡಮ್ ಅವರು ಫೈಟಿಂಗು ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ಮೇಯ್ನು ಆ್ಯಕ್ಷನ್ಗಳಿಂದನೇ ಈ ಫಿಲಮ್ ಪಾಸ್ ಆಗಿಬಿಡುತ್ತೆ. ಸ್ಟಂಟು ಉಸಿರು ಬಿಗಿಡಿದು ಸ್ಟಂಟ್ ಮುಗಿವರೆಗೂ ಉಸಿರು ಬಿಗಿಡಿದು ಅಲ್ಕಚ್ಚಿ ನೋಡ್ತಕ್ಕಂಥ ಸ್ಟಂಟ್ಗಳಿದೆ ಈ ಫಿಲಮ್ನಲ್ಲಿ. ಮಾದೇವ ಫಿಲಮಲ್ಲಿ ತುಂಬ ಚೆನ್ನಾಗಿದೆ. ಲೈಫಲ್ಲಿ ನಾನು ಇಂಥ ಸ್ಟಂಟ್ಗಳು ನೋಡಿರಲಿಲ್ಲ, ಅಷ್ಟು ಅದ್ಭುತವಾಗಿದೆ ಸರ್. ಅದೇ ಜಲ್ ಅನ್ಸ್ತಕ್ಕಂಥ ಸ್ಟಂಟ್ಗಳು ಮಾದೇವ ಫಿಲಮ್ನಲ್ಲಿದೆ. 100% ಗ್ಯಾರಂಟಿ ಪಾಸ್ ಆಗುತ್ತೆ ಸರ್. ಸರ್ ಹೇಳಿ, ಚೆನ್ನಾಗಿದೆ ಸರ್. ವಿನೋದ್ ಪ್ರಭಾಕರ್ ಸರ್ದು ಆ್ಯಕ್ಟಿಂಗ್ ಸೂಪರ್ ಚೆನ್ನಾಗಿದೆ. ಅಲ್ಟಿಮೇಟು ಸೂಪರ್ ಮೂವಿ. ಎಲ್ಲರೂ ಬಂದರು ಥಿಯೇಟ್ರಿಗೆ ನೋಡಿ. ಸೊ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಸೊ ಚೆನ್ನಾಗಿದೆ. ವಿನೋದ್ ಸೂಪರ್. ಪಿಕ್ಚರ್ ಮಾತ್ರ ಸಖತ್ತಾಗಿದೆ. ಏನೋ ಇನ್ನು ಪಾರ್ಟ್ 5 ಬಂದ್ರೂ ಪರವಾಗಿಲ್ಲ. ಹೆಂಗಿದೆ ಮೂವಿ? ಚೆನ್ನಾಗಿದೆ. ಸರ್ ಹೆಂಗಿದೆ? ಚೆನ್ನಾಗಿದೆ ಸರ್. ಏನು ಸ್ಟೈಲ್ ಸರ್ ಮೂವಿ? ಫಿಲಮ್ ಸರ್ ಹೆಂಗಿದೆ? ಸೂಪರ್ ಹೆಂಗಿದೆ ಮೂವಿ? ಮೂವಿ ಚೆನ್ನಾಗಿದೆ ಸರ್. ಆ ಹಡೆದವ್ವ ಸಾಂಗಲ್ಲಿ ಇದೆ ಮಜಾ. ದಯವಿಟ್ಟು ಕನ್ನಡ ಪ್ರೇಕ್ಷಕರಲ್ಲಿ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಬಂದು ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಉಳಿಸಿ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಮೂವಿ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ. ಅಣ್ಣ ತುಂಬ ಇನ್ನೋಸೆಂಟ್ ಆಗಿ ಮಾಡಿದ್ದಾರೆ. ತುಂಬ 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 ಖುಷಿ ಆಯಿತು ಸಿನಿಮಾ ನೋಡಿ. ನಾನು ಚಾಲೆಂಜ್ ಮಾಡಿ ಬಂದಿದ್ದೆ ಅಳಲ್ಲ ಅಂತೇಳಿ. ಟಿಶ್ಯೂ ತೊಗೊಬಂದಿದ್ದೀನಿ, ಹತ್ತಿದ್ದೀನಿ. ತುಂಬ ಇನ್ನೋಸೆಂಟ್ ಆಗಿದೆ. ಫ್ಯಾಮಿಲಿ ಸಮೇತ ಬಂದು ನೋಡಿ. ತುಂಬ ತುಂಬ ಚೆನ್ನಾಗಿದೆ. ಬಾಸ್ದು ಒಂದು ನೆಕ್ಸ್ಟ್ ಲೆವೆಲಲ್ಲಿ ಮೂವಿ ಅಂತ ಅಂದರೆ ಮಾದೇವ ಮೂವಿ. ಯಾಕೆಂದರೆ ಬಣ್ಣ ಹಚ್ಕೊಂಡು ಪಾತ್ರ ಮಾಡಿರೋದು ಮೊದಲನೇ ಮೂವಿ. ಸೂಪರಾಗೈತೆ. ಲುಕ್ ಅಂತೂ ಸಕ್ಕದಾಗೈತೆ, ಕದರಾಗೈತೆ. ಬಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಯಾರೂ ಕೂಡ ಹಂಗೆ ಇರಬೇಡಿ. ಫಸ್ಟು ಹೇಳಬೇಕು ಅಂದರೆ ಕಾಲೇಜ್ ಹುಡುಗರು ಬಂದು ನೋಡಿ, ನಮ್ಮ ಬಾಸ್ನ ಬೆಳೆಸಿ. ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿದೆ. ಮೂವಿ ತುಂಬ ಚೆನ್ನಾಗಿದೆ ಅಣ್ಣ. ಇನ್ನೊಂದು ಏನಂದರೆ ಮಾದೇವ ಅನ್ನೋ ಕ್ಯಾರೆಕ್ಟ್ರು ರಫ್ ಆಗಿ ಬಂದು ಆಮೇಲೆ ಅವರು ಇದು ಲವ್ ಸ್ಟೋರಿಯಲ್ಲಿ ಆಗಲಿ ಚೆನ್ನಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಪಾತ್ರ. ಜೈ ಮಾದೇವ ಅಷ್ಟೇ. ಚೆನ್ನಾಗಿದೆ ಮೂವಿ ನೋಡಿ. ಸಿನಿಮಾ ನೋಡಿದ್ರಿ ಹೇಗೆ ಅನಿಸ್ತಾ ಇದೆ? ಫಸ್ಟ್ ರಿಯಾಕ್ಷನ್ ತುಂಬ ಖುಷಿ ಆಗ್ತಿದೆ. ಲೈಟ್ ಏನೋ ನೀನು ಸೊ ರೆಸ್ಪಾನ್ಸ್ ಕೇಳಿ ತುಂಬ ಖುಷಿ ಆಗ್ತಿದೆ. ಇನ್ನೂ ಜನರು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಆಸೆ ಇದೆ. ಎಲ್ರಿಗೂ ಇಷ್ಟ ಆಗ್ತಾ ಇದೆ ಸಿನಿಮಾ. ಖಂಡಿತ ಇಷ್ಟು ಕಷ್ಟಪಟ್ಟಿದ್ದಾಗೆ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ. ಯಾರು ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸೋನಲ್ ಲಾಸ್ಟ್ ಮೂಮೆಂಟಲ್ಲಿ ಸಾಯ್ತಾರೆ ಅಂತ. ಅದು ಕಷ್ಟ ಅನ್ನಿಸ್ತು. ಅಂದರೆ ಆ ಸೀನ್ನ ತೊಗೊಳೋದು ಕಷ್ಟ ಅನ್ನಿಸ್ತು. ನಿಮ್ಗೆ ಯಾವ ಥರ ಫೀಲ್ ಕೊಡ್ತು ಮಾಮ? ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ಆ ಸೀನ ನೋಡಿದಾಗ? ಎಕ್ಸ್ಪೀರಿಯನ್ಸ್ ಅಂತೂ ಇವರು ನಮ್ಮ ಇಡೀ ಸ್ಟಾಫ್ಗೆ, ಇವ್ರು ಯಾರಿದ್ದಾರೋ ಇಲ್ಲಿ ವಿನೋ, ಯಾಕೆಂದರೆ ಅಲ್ಲಿ ಸೆಟ್ಟಲ್ಲೇ ಆ ಸೀನ್ಗೆ ವಿನೋದ್ ಸರ್ ಪರ್ಫಾರ್ಮೆನ್ಸ್ ನೋಡಿ ಆಗಿರಲಿ. ಆ ಸೀನ್ ಮಾಡೋದು ಮುಂಚೆ ಒಂದು ಜರ್ನಿ ಇತ್ತು ನಮ್ಮದು ಶೂಟಿಂಗು. ಸೊ ಆ ಪರ್ಟಿಕ್ಯುಲರ್ ಸೀನ್ ಶೂಟ್ ಮಾಡ್ತಿರುವಾಗ ಸೆಟ್ಟಲ್ಲೂ ಎಲ್ಲರೂ ಹ್ಯಾಡ್ ಟಿಯರ್ಸ್ ಇನ್ ದಿಯರ್ ಐಸ್. ಸೊ ಅಲ್ಲೇ ಅಷ್ಟು ಇಮೋಷ್ನಲ್ ಆಗಿತ್ತು. ಇಲ್ಲಿನೂ ಜನರಿಗೆ ಇಷ್ಟ ಆಗ್ತಿದೆ ಅನ್ನೋ ಒಂದು ಖುಷಿ ಇದೆ ನಮಗೆ. ತರುಣ್ ಸರ್ ರಿಯಾಕ್ಷನ್ ಹೇಗಿತ್ತು? ನಾವು ಈ ಪರ್ಫಾರ್ಮೆನ್ಸ್ನ ನೋಡಿದಾಗ ಏನು ಹೇಳಿದ್ರು ತರುಣ್ ಸರ್? ಅವ್ರು ಸಿನಿಮಾ ನೋಡಿದ್ದಾರೆ. ಪ್ರೀಮಿಯರ್ ಶೋ ಮುಂಚೆ ಒಂದು ಶೋ ಇಟ್ಟಿದ್ರು. ಸೊ ಆ ಟೈಮಲ್ಲಿ ಅವ್ರು ಸಿನಿಮಾ ನೋಡಿದ್ದಾರೆ. ಅವ್ರು ಪರ್ಸ್ನಲಿ ಮನೆಗೆ ಬಂದು ನನಗೆ ಹೇಳಿದ್ರು, ಐ ಥಿಂಕ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೆ ಅಂತ ಹೇಳಿದ್ರು. ಆ್ಯಂಡ್ ಥ್ರೂ ಔಟ್ ಈ ಲವ್ ದ ಹೋಲ್ ಸಿನಿಮಾ. ಸೊ ಈ ಸೆಟ್ ವಿನೋದ್ ಸರ್ ಕೆರಿಯರಲ್ಲೂ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳಿ. ಮೇಡಮ್ ಥಿಯೇಟ್ರಿಗೆ ಎಂಟ್ರಿ ಕೊಟ್ಟ ತಕ್ಷಣ ಡ್ಯಾನ್ಸ್ ಮಾಡಿದ್ರೆ ಅಂದರೆ ಹಬ್ಬ ಸೆಲೆಬ್ರೇಟ್ ಮಾಡಬೇಕಲ್ಲ. ನಮ್ಮ ಮನೇಲಿ ಹಬ್ಬ ಮಾಡಿದ್ರೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೇಮ್ ಅದೇ ಥರ ಈ ಒಂದು ಒಳ್ಳೆ ಸಿನಿಮಾ ಬಂದಿದೆ. ನನಗಂತೂ ಫುಲ್ ಖುಷಿ ಇದೆ. ಅಂದರೆ ಅಷ್ಟು ಚೆನ್ನಾಗಿ, ಅಷ್ಟು ಅದ್ಧೂರಿಯಾಗಿ ಪರ್ಫಾರ್ಮೆನ್ಸ್. ಒಂದೊಂದು ಸೆಕೆಂಡು ಹಂಗೆ ನಾವು ಅವ್ರು ಹೆಂಗೆ ಸಿನಿಮಾದಲ್ಲಿ ಕಣ್ಣು
ಮಿಂಚಿದ್ದೆ ನೋಡಿದ ಸಿನಿಮಾ ಆ್ಯಕ್ಟ್ ಮಾಡಿದಾರೋ ಸೇಮ್ ನಾನು ಒಂದು ಲಾಸ್ಟ್ ಅರ್ಧ ಗಂಟೆ ಅಂತೂ ಬರೀ ಹಿಂಗೇ ನೋಡ್ತಾ ಇದ್ದೆ. ಬಿಕಾಸ್ ಒಂದು ಕ್ಷಣನೂ ಆ ಕಣ್ಣು ನಾವು ಸಿಂಪ್ಟಮ್ ನಮಗೆ ಆ ಒಂದು ಫೀಲೇ ಕೊಟ್ಟಿಲ್ಲ. ಇನ್ನೇನು ಬಂದ್ಬಿಡುತ್ತೋ ಅಂತಲೇ ಇತ್ತು. ಸೊ ನನಗಂತೂ ಫುಲ್ ಹ್ಯಾಪಿ. ಆ್ಯಂಡ್ ಅಫ್ಕೋರ್ಸ್ ಜನ ತುಂಬ ಖುಷಿ ಪಡ್ತಿದ್ದಾರೆ. ಅದಂತೂ ನನಗೆ ಅಂದರೆ ಅವರೇ ದೇವರು. ಜನ ಬಂದು ನೋಡಬೇಕು, ಅವ್ರ ಬೆಂಬಲ ನೀಡಬೇಕು, ಅದೇ ನಮಗೆ ಖುಷಿ ಆಗುತ್ತೆ. ಸೊ ಇಷ್ಟು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ಖುಷಿ ಪಡ್ತಿದ್ದಾರೆ ಅಂದರೆ ನಮಗೆ ಖುಷಿನೇ. ಸೊ ಎಲ್ಲರೂ ಥಿಯೇಟ್ರಿಗೆ ಬರಬೇಕು ಅನ್ನೋದೇ. ಏಕೆಂದರೆ ಈ ಒಂದು ಟೈಮಲ್ಲಿ ಕನ್ನಡ ಸಿನಿಮಾನ ನಮ್ಮ ಕನ್ನಡದವ್ರು ನಾವು ಬೆಳೆಸಿಲ್ಲ ಅಂದರೆ ಹೆಂಗೆ? ಸೊ ಕನ್ನಡ ಸಿನಿಮಾ ಬಂದು ಥಿಯೇಟ್ರಿಗೆ ನೋಡಿ. ಎಷ್ಟೋ ಸಿನಿಮಾಗಳು ಬರುತ್ತೆ, ಬಟ್ ದಯವಿಟ್ಟು ಕನ್ನಡ ಉಳಿಸಿ ಅಷ್ಟೇ ನಾನು ಹೇಳೋದು. ನಾನು ಅಂದರೆ ಜನರಲಿ ಅವ್ರ ಸಿನಿಮಾ ನೋಡಿದಾಗ ನಾನು ತುಂಬ ಕ್ರಿಟಿಕ್ ಮಾತಾಡ್ತೀನಿ, ಇದು ಚೆನ್ನಾಗಿ ಮಾಡಿಲ್ಲ, ನೀವು ಈ ಸೀನಲ್ಲಿ ಹಿಂಗೆ ಬೆಟರ್ ಮಾಡಬೇಕಿತ್ತು ಅಂತ. ಬಟ್ ಈ ಪೂರ್ತಿ ಸಿನಿಮಾದಲ್ಲೂ ಯಾವುದೇ ಒಂದು ಸೀನು ನೀವು ಇದು ಬೆಟರ್ ಮಾಡ್ಬೋದಾಗಿತ್ತು, ಇಲ್ಲ ನೀವು ಹಿಂಗೆ ಮಾಡಿದ್ದೀರಾ, ಇದೊಂದು ಚೂರು ಚೇಂಜ್ ನಾನು ಹೇಳೋಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದರೆ ಮಹಾದೇವನಾಗೆ ಅವ್ರು ಫುಲ್ ಅವತಾರ, ಅವ್ರ ರೂಪ ಫುಲ್ ಮಹಾದೇವನಾಗೆ ಚೇಂಜ್ ಆಗಿಬಿಟ್ರು. ಒಂದು ನೇಣಾಕೋ ಒಂದು ಮನುಷ್ಯ ಯಾವ ಥರ ಇರ್ತಾನೆ ಅಂದರೆ ಒಂದೊಂದು ಕ್ಯಾರೆಕ್ಟ್ರು. ಈಗ ನಿಮ್ಮದು ಒಂದು ಕ್ಯಾರೆಕ್ಟರ್ ಇರುತ್ತೆ, ಅವ್ರದ್ದು ಒಂದು ಕ್ಯಾರೆಕ್ಟರ್ ಇರುತ್ತೆ. ಬಟ್ ಆ ಒಂದು ಕ್ಯಾರೆಕ್ಟರ್ನ ಯಾವ ಥರ ಪೋರ್ಟ್ರೇ ಮಾಡಬೇಕು ಅಂತ ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಕ್ಯಾರೆಕ್ಟರ್ ನಾನು ಹಿಂಗೆ ಕಣ್ಣು ಬ್ಲಿಂಕ್ ಮಾಡಿದೆ ಹೋಲ್ ಸಿನಿಮಾ ಮಾಡಬೇಕು. ನನಗೆ ಆ ಒಂದು ಕ್ಯಾರೆಕ್ಟ್ರಲ್ಲಿ ನಾನು ಹೆಂಗೆ ಮಾಡಬೇಕು, ಏನೇನು ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅಂತ ಮನೆಯಲ್ಲೇ ಒಂದು ಪ್ರಾಪರ್ ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು ಜನಕ್ಕೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ನೀವೆಲ್ಲರೂ ಬಂದು ನೋಡಬೇಕು. ನನಗಂತೂ ಖುಷಿ ಇದೆ, ಫುಲ್ ಪೈಸಾ ವಸೂಲಿದೆ. ಸಿನಿಮಾ ನೋಡಿದ್ರಾ ನೀವು? ನಮ್ಮ ಮೊನ್ನೆ ನೋಡಿದ್ರಿ ಎಲ್ಲ. ಹೇಳಿ, ನೀವೇ ಹೇಳ್ಬೇಕು. ಸರ್, ಒಂದು ಯುದ್ಧ ಮಾಡಿ ಈಗ ಎರಡನೇ ಯುದ್ಧಕ್ಕೆ ಬಂದಿಲ್ಲ. ಅದೇ ಸಿನಿಮಾ ರಿಲೀಸ್ ಆದ್ಮೇಲೆ ತುಂಬಾ ವ್ಯತ್ಯಾಸ ಇದೆ ಸರ್. ಈಗ ಫಸ್ಟ್ ಶೋ ಕ್ರೇಜಿ ಫ್ಯಾನ್ಸ್ ಜೊತೆ ನೋಡಿ ಹೇಗೆ ಖುಷಿ ಆಗುತ್ತೆ ಸರ್. ನನಗೆ ಮೊದಲನೇದಾಗಿ ನಾನು ಎಲ್ಲ ಅಭಿಮಾನಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿ ಸಿನಿಮಾ ಇದೇ ಥರ ಬಂದು ಆ ಒಂದು ಓಪನಿಂಗ್ ಕೊಡ್ತಾರೆ. ಬಟ್ ಇದು ತುಂಬ ಡಿಫ್ರೆಂಟ್ ಸಿನಿಮಾ. ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅನಿಸುತ್ತೆ. ಒಂದು ಆ್ಯಕ್ಷನ್ ಇರುತ್ತೆ, ಎಲ್ಲ ಆ ಥರದ್ದು ಅಂದ್ಕೊಂಡಿರ್ಬೋದು. ಬಟ್ ಇದು ಬೇರೆ ಥರದ್ದೇ ಒಂದು ಸಿನಿಮಾ. ತುಂಬ ಖುಷಿ ಆಗ್ತಿದೆ. ನಾವು ಅಂದ್ಕೊಂಡಿದ್ವಿ ಎಲ್ಲೆಲ್ಲಿ ವಿಸಿಲ್ ಹೊಡಿತಾರೆ, ಎಲ್ಲೆಲ್ಲಿ ಇಷ್ಟಪಡ್ತಾರೆ ಅಂತ. ಅದೇ ಥರದ್ದು ಇಲ್ಲಿ ನಮಗೆ ಪ್ರತಿಕ್ರಿಯೆ ಸಿಗ್ತಿದೆ. ನೆನ್ನೆ ಮೊನ್ನೆ ನೀವು ಎಲ್ಲರೂ ನೋಡಿದ್ರಿ, ಸಿನಿಮಾ ನೋಡಿದ್ರಿ. ಇದು ನನಗೆ ನನ್ನ ಲೈಫಲ್ಲಿ, ನನ್ನ ಕರಿಯರಲ್ಲಿ ಭಾಳ ಒಂದು ವಿಭಿನ್ನವಾದ ಸಿನಿಮಾ. ತುಂಬ ಇಂಪಾರ್ಟೆಂಟ್ ಸಿನಿಮಾ ಇದು. ಅಂದರೆ ಒಬ್ಬ ನಟನಾಗಿ ಗುರುತಿಸ್ಕೊಳ್ಳೋಕ್ಕೆ ನನಗೆ ಭಾಳ ಅವಕಾಶ ಕೊಟ್ಟಿದ್ದಂಥ ಸಿನಿಮಾ ಇದು. ನಾನು ನವೀನ್ ರೆಡ್ಡಿ ಅವ್ರಿಗೆ ನಾನು ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ನಿರ್ಮಾಪಕರು ಕೇಶವ ಅವ್ರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇರೆ ಥರದ ಒಂದು ಸಿನಿಮಾ. ಎಲ್ಲ ಅಭಿಮಾನಿಗಳ ಹತ್ರ ಕೇಳ್ಕೊಳ್ಳೋದು ಒಂದೇ, ನಮ್ಮ ಒಂದು ಕನ್ನಡ ಚಿತ್ರರಂಗದಲ್ಲಿ ಈ ಥರದ್ದೊಂದು ಸಿನಿಮಾ ಬಂದಿರಲಿಲ್ಲ. ಕಮರ್ಷಿಯಲ್ಲು, ಕಲ್ಟು, ಟೋಟಲಿ ಒಂದು ಆರ್ಟು ಎಲ್ಲನೂ ಮಿಕ್ಸ್ ಮಾಡಿರೋಂಥ ಒಂದು ಸಿನಿಮಾ. ಬಟ್ ಬ್ಯೂಟಿಫುಲ್ಲಾಗಿ ಇವತ್ತು ಬಂದಿದೆ. ನಾನು ಎಲ್ಲ ಅಭಿಮಾನಿಗಳ ಜೊತೆ ಕೂತ್ಕೊಂಡು ನೋಡ್ತಿದ್ದೆ, ಖುಷಿ ಆಯಿತು. ಎಲ್ಲೆಲ್ಲಿ ವಿಸಿಲ್ ಹೊಡಿತಿದ್ರು. ಆಮೇಲೆ ಇದೆಲ್ಲ ಇಷ್ಟೇ ಅಲ್ಲ, ಎಲ್ಲ ಉತ್ತರ ಕನ್ನಡಕ್ಕೂ ಎಲ್ಲ ಥಿಯೇಟ್ರ್ಗಳಿಗೂ ವಿಸಿಟ್ ಮಾಡೋ ಎಲ್ಲ ಸಾಧ್ಯತೆಗಳಿವೆ. ಸರ್, ಈ ಸಿನಿಮಾದಲ್ಲಿ ಹೇಳಿದ್ರು, ಈ ಸಿನಿಮಾದಲ್ಲಿ ಆ್ಯಕ್ಷನ್ ಇಲ್ಲ. ಆ್ಯಕ್ಷನ್ ಇರೋದು ಓನ್ಲಿ ತುಂಬ ಎಮೋಷನಲ್ ಜಾಸ್ತಿ ಸಿನಿಮಾದಲ್ಲಿ. ಅದು ತುಂಬ ಕನೆಕ್ಟ್ ಆಗ್ತಿದೆ. ಅದರಲ್ಲಿ ಲಾಸ್ಟ್ 20 ಮಿನಿಟ್ಸ್ ಸಿಕ್ಕಾಪಟ್ಟೆ ಎಮೋಷನಲ್ ಆದ್ವಿ ನಾವು ಅಂತ ತುಂಬ ಜನ ಹೇಳ್ಬಿಟ್ಟು. ಹೌದು, ಅಂದರೆ ಆ್ಯಕ್ಷನ್ ಇದೆ, ಆ್ಯಕ್ಷನ್ ಇಲ್ಲ ಅಂತಲ್ಲ. ನಾವು ಈ ಸಬ್ಜೆಕ್ಟ್ ಮಾಡಬೇಕಾದ್ರೆ ಎಲ್ಲದಕ್ಕೂ ಕಾರಣಗಳಿರುತ್ತೆ. ಪ್ರತಿಯೊಂದು ಆ್ಯಕ್ಷನ್ ಮಾಡಿದಾಗ ನಾನು ಆ್ಯಕ್ಷನ್ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ಎಕ್ಸ್ಟ್ರಾ ಫೈಟ್ಗಳ ಇದು ಮಾಡಿಲ್ಲ. ಆ್ಯಂಡ್ ಈಗಲೂ ನೀವು ನೋಡ್ಬೋದು, ಇಡೀ ಸಿನಿಮಾದಲ್ಲಿ 1.25 ನಿಮಿಷ 1.5 ನಿಮಿಷದ ಮೇಲೆ ಒಂದು ಫೈಟ್ ಇಲ್ಲ. ಅಂದರೆ ಅವಶ್ಯಕತೆ ಎಲ್ಲಿದೆಯೋ ಅಷ್ಟೇ, ಅವಶ್ಯಕತೆಗೆ ಮೀರಿ ಯಾವುದೂ ಮಾಡಿಲ್ಲ. ಸಾಂಗ್ ಆಗಲಿ, ಎಕ್ಸ್ಟ್ರಾ ಯಾವುದೋ ಡ್ಯಾನ್ಸ್ ಆಗಲಿ, ಅಥವಾ ಯಾವುದೋ ಒಂದು ಪಾತ್ರನೂ ಎಕ್ಸ್ಟ್ರಾ ಆಗಿ. ಆಮೇಲೆ ನಂದು ಯಾವುದು ಮಾಸ್ ಡೈಲಾಗ್ಸ್ ಇಲ್ಲ, ನೀವು ನೋಡಿರ್ಬೋದು, ಎಲ್ಲೂ ಇಲ್ಲ. ಒಂದೇ ಒಂದು ಕಡೆ ಇಂಟರ್ವಲ್ ಪಾಯಿಂಟಲ್ಲಿ ಆ ಡೈಲಾಗ್ ಒಂದಿದೆ ಅಷ್ಟೇ, ಬಿಟ್ಟರೆ ಎಲ್ಲೂ ಮಾಸ್ ಡೈಲಾಗ್ಸ್ ಇಲ್ಲ. ಹೆಚ್ಚಾಗಿ 2 ರಿಂದ 2.5 ನಿಮಿಷ ಅಷ್ಟೇ ಮಾತಾಡಿದ್ದೀನಿ ಅನ್ಸುತ್ತೆ ಡೈಲಾಗೆಲ್ಲ.
ಬೇರೆ ಥರದ್ದೇ ಒಂದು ಸಿನಿಮಾ. ಎಲ್ಲರೂ ಬಂದು ನೋಡಿದಾಗಲೇ ಎಕ್ಸ್ಪೀರಿಯೆನ್ಸ್ ಆಗೋದು. ದಯವಿಟ್ಟು ಮೊಬೈಲ್ಗಳಲ್ಲಿ ಅಥವಾ ಪೈರಸಿ ನೋಡಬೇಡಿ. ಆ್ಯಂಡ್ ಶೀಘ್ರದಲ್ಲೇ ಅಂತೂ ಇದು ಯಾವುದೋ ಟಿ ವಿ ಅಮೆಝಾನಲ್ಲಿ ಬರಲ್ಲ, ಯಾಕಂದರೆ ನಮಗೆ ಒಂದು ಟೈಮ್ ಇದೆ, 45-50 ದಿನ ಅಥವಾ 60 ದಿನ ಆದಮೇಲೆ ಈ ಸಿನಿಮಾ ಬರುತ್ತೆ. ಸೊ ಅಲ್ಲವರೆಗೂ ವೆಯ್ಟ್ ಮಾಡಬೇಡಿ, ದಯವಿಟ್ಟು ಚಿತ್ರಮಂದಿರಲ್ಲಿ ಬಂದು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿ, ಮಾದೇವನ್ ಜೊತೆ ಟ್ರಾವೆಲ್ ಮಾಡಿ ಅಂತ ಕೇಳ್ಕೊತೀನಿ. ಮಾದೇವ ಇಡೀ ಕರ್ನಾಟಕದಲ್ಲೆಲ್ಲ ಕಡೆ ಟ್ರಾವೆಲ್ ಮಾಡಿ ಹಳ್ಳಿಗೆಲ್ಲ ಹೋಗಿ ಫ್ಯಾನ್ಸ್ ಮೀಟ್ ಮಾಡಿ ನೆಕ್ಸ್ಟ್ ಸರ್ ಸಿನಿಮಾ ರಿಲೀಸ್ ಆದಮೇಲೆ ಏನು ಪ್ರಮೋಷನ್ ಇದೆ ಸರ್? ವೆಯ್ಟ್ ಮಾಡ್ತಿದ್ದೆ, ಯಾಕಂದರೆ ತುಂಬಾ ಕೆಲಸ ಮಾಡಿದ್ದೀವಿ, ಟೆಕ್ನಿಕಲ್ ಆಗಲಿ. ಇವತ್ತು ಈ ಸಕ್ಸಸ್ನ ಎಂಜಾಯ್ ಮಾಡಬೇಕು ಸರ್. ಜನ ಬಂದು ಯಾವ ಥರ, ಯಾಕಂದರೆ ಸಿನಿಮಾ ಇಂಡಸ್ಟ್ರಿ ಒಳ್ಳೆ ಸಿನಿಮಾಗಳಿಲ್ಲ ಅಂತೇಳಿ ಅದೊಂದು ಮಾತಿದೆ. ಬಟ್ ಈ ಸಿನಿಮಾಯಿಂದ ನನಗೆ ಏನು ಖುಷಿ ಆಗುತ್ತೆ ಅಂದರೆ, ನಮ್ಮ ಇಡೀ ಗಾಂಧಿನಗರ ಆಗಲಿ, ನಮ್ಮ ಚಿತ್ರರಂಗ ಆಗಲಿ, ನೆನ್ನೆ ಬಂದಿದ್ದಂಥ ಸೆಲೆಬ್ರಿಟೀಸ್ ಆಗಲಿ ಅಥವಾ ಡೈರೆಕ್ಟರ್ಸ್ ಆಗಲಿ, ಎಲ್ಲರೂ ಬಂದು ಈ ಸಿನಿಮಾ ಮಾದೇವ ಒಳ್ಳೆ ಒಂದು ಸಿನಿಮಾ, ತುಂಬ ಚೆನ್ನಾಗಿದೆ, ನಮ್ಮ ಚಿತ್ರರಂಗಕ್ಕೂ ಒಳ್ಳೆ ಸಿನಿಮಾ ಆಗುತ್ತೆ ಅಂತೇಳಿ ಎಲ್ಲರೂ ಬಂದು ಸಪೋರ್ಟ್ ಮಾಡಿ, ಈ ಸಿನಿಮಾ ರಿಲೀಸ್ ಆಗಲೇಬೇಕು ಅಂತೇಳಿ ಎಲ್ಲ ನಮಗೆ ಬಂದು ಸಪೋರ್ಟ್ ಮಾಡಿದ್ರು. ಸೊ ಅವ್ರಿಗೆಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಹೋಗಿ ನೆಕ್ಸ್ಟ್ ಶೋ ನೋಡಿ. ಜನ ಬಂದಿದ್ದಾರೆ, ಎಲ್ಲ ಅವರು ಅಭಿಮಾನಿಗಳೆಲ್ಲ ವೆಯ್ಟ್ ಮಾಡಿಸೋದು ಬೇಡ ಅಂತೇಳಿ ಎಲ್ಲರೂ ಹೋಗಿ ಸಿನಿಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.